ಪ್ರಿಯರಾದವರ, ನಾವೊಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ಈ ತಿಂಗಳಿಗೆಂದು ದೇವರು ನಮಗೆ ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ, ಯಾವ ರೀತಿ ನಡೆಸುತ್ತಾರೆ ಎಂಬಂಥ ಯೋಚನೆ ನಿಮಗೆ ಇರಬಹುದು. ಆಸಕ್ತಿಯಿಂದ ಈ ದಿನಕ್ಕಾಗಿ, ಕರ್ತನ ವಾಕ್ಯಕ್ಕಾಗಿ ನೀವು ಕಾದಿದ್ದೀರಿ. ನಿಮಗಾಗಿ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸುವಾಗ ದೇವರೊಂದು ವಾಕ್ಯವನ್ನು ಕೊಟ್ಟರು. ಅದನ್ನೇ ಇಂದು ನಿಮ್ಮೊಟ್ಟಿಗೆ ಹಂಚಿಕೊಂಡು ಪ್ರಾರ್ಥಿಸಲಿದ್ದೇನೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಈಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಎಂದು ದೇವರು ಮಾತು ಕೊಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯ ನಿಮ್ಮನ್ನು ಬಾಧಿಸುತ್ತಾ ಇದೆ. ಇದು ಬದಲಾದರೆ ಚೆನ್ನಾಗಿರುತ್ತದೆ. ಇದು ನಿರಂತರವಾಗಿ ವೇದನೆಯನ್ನು ಉಂಟು ಮಾಡುತ್ತಲೇ ಇದೆ. ಈ ಒಂದು ಬದಲಾವಣೆಯನ್ನು ದೇವರು ಉಂಟು ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಿದ್ದೀರಲ್ಲ, ದೇವರು ಹೇಳುತ್ತಾರೆ, ಈಗೋ ನಾನು ಎಲ್ಲವನ್ನು ಹೊಸದು ಮಾಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಈ ತಿಂಗಳಲ್ಲಿ ನಡೆಯಲಿದೆ. ಯಾವ ಹೊಸ ಕಾರ್ಯ ಅಂದರೆ, ಯೆಹೆಜ್ಕೇಲನು 36ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ಅಂದರೆ ಒಂದು ಹೊಸ ಹೃದಯ ಎಂಬುದಾಗಿ ದೇವರು ಹೇಳುತ್ತಾರೆ. ಎರಡನೆಯದಾಗಿ ಹೊಸ ಒಂದು ಆತ್ಮ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ. ನಮ್ಮ ಹೃದಯ ಹೊಸದಾಗಿ ಬದಲಾಗಬೇಕು. ಹಳೆಯ ಹೃದಯ ಯಾವ ರೀತಿಯಾದದ್ದು ಗೊತ್ತಾ? ಯೇಸು ಕ್ರಿಸ್ತನು ಹೇಳಿದನು, ಮನುಷ್ಯನ ಹೃದಯದಿಂದ ಎಲ್ಲ ಕೆಟ್ಟ ಆಲೋಚನೆಗಳು, ವ್ಯಭಿಚಾರ, ವೇಷಿತನ, ಹಗೆಗಳು, ಕಾಮಾಭಿಲಾಷೆ, ಜಗಳ, ಬುದ್ಧಿಗೇಡಿತನ, ಹೆಮ್ಮೆ ಎಲ್ಲವೂ ಕೂಡ ಹೊರಟು ಬಂದು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಎಂಬುದಾಗಿ. ಮನುಷ್ಯನ ಹೃದಯದೊಳಗೆ ಇಷ್ಟೆಲ್ಲ ಪಾಪದ ಕಾರ್ಯಗಳು ಇವೆ. ಇಂತಹ ಪಾಪಗಳೊಂದಿಗೆ ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ಅದಕ್ಕೆ ದೇವರು ಹೇಳುತ್ತಾರೆ, ನಿನಗೆ ಹೊಸ ಹೃದಯವನ್ನು ಕೊಡುವೆನು. ಪಾಪದ ಹಳೆಯ ಹೃದಯವನ್ನು ಮಾರ್ಪಡಿಸಿ ಒಂದು ಹೊಸ ಹೃದಯ, ಪ್ರೀತಿ, ಶಾಂತಿ, ಪರಿಶುದ್ಧ, ತಾಳ್ಮೆ, ಕರುಣೆ, ಹಾಗೆ ದಯೆ, ನಂಬಿಕೆ, ಈ ರೀತಿ ಸದ್ಗುಣಗಳನ್ನು ಒಳಗೊಂಡಂತ ಒಂದು ಹೊಸ ಹೃದಯ ನಿಮಗೆ ಅವಶ್ಯ ತಾನೆ? ನೀವು ಕೇಳಿರಿ, ಇಂದು ನಿಮ್ಮ ಹೃದಯದಲ್ಲಿ ಬದಲಾವಣೆ. ನಿಮ್ಮ ಆತ್ಮ, ಹೊಸ ಆತ್ಮನನ್ನು ಕಟ್ಟಲು ಇಡುವನೆಂದು ದೇವರು ಹೇಳಿದ್ದಾರೆ. ಒಂದು ಕಳವಳ, ಒಂದು ಭಯ, ಒಂದು ಗೊಂದಲ, ಯಾವಾಗಲೂ ಈ ರೀತಿಯ ಒಂದು ಆತ್ಮದಲ್ಲಿ ನೀವು ಇದ್ದೀರಲ್ಲ, ಒಂದು ಸ್ವಸ್ಥಚಿತ್ತದ ಆತ್ಮ, ಧೈರ್ಯದ ಆತ್ಮ, ಹಾಗೆ ಎಲ್ಲವನ್ನು ಸಂತೋಷವಾಗಿ, ಉಲ್ಲಾಸವಾಗಿ, ಧೈರ್ಯದಿಂದ ಎದುರಿಸುವಂತ ಒಂದು ಆತ್ಮ, ಇದನ್ನೆಲ್ಲ ದೇವರು ನಿಮಗೆ ಕೊಡಲು ಬಯಸುತ್ತಾರೆ. ಆತ್ಮನನ್ನು ನೀವು ಹೊಂದಿಕೊಳ್ಳುವಿರಿ. ಅಷ್ಟು ಮಾತ್ರವಲ್ಲ, ರೋಮಾಪುರದವರಿಗೆ 12:2 ಓದುವಾಗ, ನೂತನ ಮನಸ್ಸು, ಹೊಸ ಒಂದು ಚಿಂತೆ. ಈ ಚಿಂತೆಗಳಲ್ಲೇ ಅನೇಕ ಗೊಂದಲ, ತಪ್ಪಾದುದನ್ನು ಯೋಚಿಸುವುದು, ಅನವಶ್ಯಕವಾದದನ್ನು ಯೋಚಿಸುವುದು, ವಿರೋಧವಾಗಿರುವುದನ್ನು ಯೋಚಿಸುವುದು. ಸೈತಾನನು ಈ ಚಿಂತೆಯಲ್ಲಿ ನುಸುಳಿಯೇ ನಮ್ಮ ಜೀವಿತದ ಅನೇಕ ಆಶೀರ್ವಾದಗಳನ್ನು ಕೆಡಿಸುತ್ತಿದ್ದಾನೆ. ಈ ಚಿಂತೆಯು ಹೊಸದಾಗಿ ಮಾರ್ಪಟ್ಟರೆ ನಮ್ಮ ಜೀವಿತ ಬಹಳ ಆಶೀರ್ವಾದವಾಗಿರುತ್ತದೆ. ಅದಕ್ಕೆ ದೇವರು ಹೇಳುತ್ತಾರೆ, ಹೊಸ ಮನಸ್ಸನ್ನು ನಾನು ನಿಮಗೆ ಕೊಡುತ್ತೇನೆ. ಆಗ ನಮ್ಮ ಹೃದಯ ಹೊಸದಾಗಿ ಮಾರ್ಪಡುವುದು, ನಮ್ಮ ಆತ್ಮ ಹೊಸದಾಗಿ ಮಾರ್ಪಡುವುದು, ನಮ್ಮ ಚಿಂತೆ ಹೊಸದಾಗಿ ಮಾರ್ಪಡುವುದು. ಈ ಬದಲಾವಣೆಗಳು ಬಂದರೆ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಹೊಸದಾಗಿ ಬದಲಾಗುವುದು. ಹೊಸ ಮೇಲುಗಳು, ಹೊಸ ಆಶೀರ್ವಾದಗಳನ್ನು ಕಾಣುವಿರಿ. ಹೊಸ ಮಾರ್ಗಗಳು ತೆರೆಯಲ್ಪಡುವುದನ್ನು ನೋಡುವಿರಿ. ನೀವು ನಂಬುತ್ತೀರಾ? ಈ ಹೊಸ ಆಶೀರ್ವಾದಗಳನ್ನು ನಮಗೆ ಕೊಡಲೆಂದು ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಇಂದು ನಂಬಿಕೆಯಿಂದ ಹೇಳಿರಿ, ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ, ದೇವರೇ, ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಎಲ್ಲವನ್ನು ಹೊಸದಾಗಿ ಮಾಡುವ ದೇವರು. ನನ್ನ ಹೃದಯವನ್ನು ಹೊಸದಾಗಿ ಮಾಡಿ ಪರಿಶುದ್ಧವಾಗಿ ಮಾರ್ಪಡಿಸಿ, ನನಗೆ ಹೊಸ ಆತ್ಮವನ್ನು ಅನುಗ್ರಹಿಸಿ, ಬಲವುಳ್ಳಂತ ಹಾಗೆ ಧೈರ್ಯವುಳ್ಳಂತ ಆತ್ಮನನ್ನು ಅನುಗ್ರಹಿಸಿ, ನನಗೆ ಹೊಸ ಮನಸ್ಸನ್ನು ಅನುಗ್ರಹಿಸಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಚಿಂತೆ ನನ್ನೊಳಗೆ ಇರಲಿ. ಸಕಲವನ್ನು ನನ್ನ ಜೀವಿತದಲ್ಲಿ ನೀವು ಹೊಸದಾಗಿ ಮಾಡಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.